ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಸ್ಟಿಚ್ ಕನ್ನಡ ವ್ಲಾಗ್ಸ್. ನಾನಿವತ್ತಿಲ್ಲಿ ಒಂದು ಕ್ರಾಪ್ ಟಾಪ್ ಅಥವಾ ಲೆಹೆಂಗ, ಈಗ ಹೊಸ ಪ್ಯಾಟ್ರನ್ನು ಆ ಥರ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಸ್ಯಾರಿ ಫುಲ್ಲು ವಿತ್ ಬ್ಲೌಸ್ ಪೀಸ್ ಇದೆ. ಇದು ಹೊಸ ಸ್ಯಾರಿ. ಇದು ಕಾಸ್ಟ್ ಬಂದುಬಿಟ್ಟು 1000 rupees. ವೆರಿ ಶೈನಿಂಗ್ ರೆಡ್ ಕಲರ್ ಸ್ಯಾರಿ. ಇದು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ, ಪ್ಯಾಟ್ರನ್ ತೋರಿಸ್ತೀನಿ. ನೋಡಿ, ಸೇಮ್ ಕಲರ್ ಲೈನಿಂಗ್ ಯೂಸ್ ಮಾಡಿ ನೋಡಿದ್ದೆ ಪ್ಯಾಟ್ರನ್ನು. ಹೈಸ್ಕೂಲ್ ಮಗುದು ನೋಡಿ. ಯಾರೆಲ್ಲ ಹಾಗೆ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಡ್ರೆಸ್ಸು ಅಳತೆ ಇದು ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಳತೆ. ಬ್ಲೌಸು ಲೆಂತು 14 ತೊಗೋತಾ ಇದ್ದೀನಿ. ರೆಡಿ 13 ಬರುತ್ತೆ. ಶೋಲ್ಡರ್ 13 ಅಂದರೆ 6.5. ಆರ್ಮೋಲ್ ಕೂಡ 6.5. ನೆಕ್ಸ್ಟ್ ಇದು ಬ್ಲೌಸ್ದು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಪ್ರಿನ್ಸ್ ಕಟ್ ಥರ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು, ಅದಕ್ಕೆ ಅದು ಮಾರ್ಕ್ ಮಾಡಿದೆ ಟಾಕ್ ಹಿಡಿಯೋದಕ್ಕೆ. ನೋಡಿ, ನೆಕ್ ಲೆಂತ್ 5 inches, ವಿಡ್ತು 2.5 inches. ರೌಂಡ್ ನೆಕ್ ಕಟ್ ಮಾಡಿರೋದು ಇದು. ಫ್ರಂಟು ಬ್ಯಾಕಿಗೆ ಬಾಕ್ಸ್ ನೆಕ್ ನೋಡಿ. ಈಗ ಆರ್ಮೋಲ್ ಕಟ್ ಮಾಡಿದೆ. ಫ್ರಂಟುದು ಬಾಕ್ಸ್ ಫ್ರಂಟು ರೌಂಡ್ ನೆಕ್. ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡ್ತಿದ್ದೀನಿ ನೆಕ್ಕು. ಆಮೇಲೆ ಸಪ್ರೇಟ್ ಮಾಡ್ಕೊಂಡು ಬ್ಯಾಕಿಂದು ಸ್ವಲ್ಪ ಬಾಕ್ಸ್ ಟೈಪು ತೆಗಿತೀನಿ. ಈಗ ನೋಡಿ, ಸೆಂಟ್ರಿಂದ 4, ಲೆಫ್ಟ್ ಸೈಡು 4 ಇಂಚು, ರೈಟ್ ಸೈಡಿಗೆ ಮಾರ್ಕ್ ಮಾಡಿ ಪ್ರಿನ್ಸ್ ಕಟ್ ಥರ ಟಾಕ್ ಹಿಡಿಯೋದು. 1 ಇಂಚ್ ಹಿಡಿದ್ರೆ ಸಾಕು. ಚಿಕ್ಕ ಹುಡುಗಿದಿದು, ಅದಕ್ಕೆ ದೊಡ್ಡವ್ರದ್ದಾದರೆ 2 ಇಂಚು ಹಿಡಿಬೇಕಾಗುತ್ತೆ ಪ್ರಿನ್ಸ್ ಕಟ್ಟಲ್ಲಿ. ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ 4 ಇಂಚ್ ಸ್ಟ್ರೈಟು, ಆಮೇಲೆ ಕ್ರಾಸ್ ತೆಗೆದ್ರೆ ಪ್ರಿನ್ಸ್ ಕಟ್ ಥರ ರೆಡಿ ಆಗುತ್ತೆ. ಮಾರ್ಕ್ ಕಾಣಿಸ್ತಾ ಇಲ್ಲ ಅಂದರೆ ಫೋನಲ್ಲಿ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇತ್ತು. ಬ್ಯಾಕ್ ನೆಕ್ ನೋಡಿ, ಇದು ರೌಂಡೇ ಬಂದಿತ್ತಲ್ಲ, ಅದನ್ನು ನಾನು ಬಾಕ್ಸ್ ಟೈಪ್ ಮಾಡ್ಕೊಂಡು, ಯಾಕೆಂದರೆ ಇದು ಬ್ಲೌಸಿಗೆ ಬ್ಯಾಕಿಗೆ ಹುಕ್ಸ್ ಬರುತ್ತೆ. ಬಾಕ್ಸ್ ಟೈಪ್ ನೆಕ್ ಕಟ್ ಮಾಡಿ ಸೆಂಟ್ರಲ್ ಕಟ್ ಮಾಡಿ ಹುಕ್ಸ್ ಪಟ್ಟಿ ಕೊಡೋದು ಅಷ್ಟೇ. ಮಾಮೂಲಿ ನಾವು ಬ್ಲೌಸಿಗೆ ಹಿಂಗೆ ಸ್ಟಿಚ್ ಮಾಡ್ತೀವಿ ಹುಕ್ಸ್ ಪಟ್ಟಿ, ಆ ಥರ ಹುಕ್ಸ್ ಪಟ್ಟಿ ಕೊಡ್ಕೊಳ್ಳೋದು. ಬಾಕ್ಸ್ ನೆಕ್ ರೆಡಿ ಆಯಿತು. ಇದು ಬಾಡಿ ಪಾರ್ಟ್ಸ್ ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ಈಗ ಸ್ಕರ್ಟ್, ಕೆಳಗಡೆ ಲಂಗ, ಮೇಲೆ ನೆರಿಗೆ ಲಂಗ, ಒಳಗಡೆ ಲೈನಿಂಗ್ನ ಅಂಬ್ರೆಲಾ ಕಟ್ ಮಾಡ್ಕೋಬೇಕು. ಅಂಬ್ರೆಲಾ ಕಟ್ಟಿಗೆ ಫುಲ್ಲು ಲಂಗ ಲೆಂತು 40 ಇದೆ. ಲೈನಿಂಗ್ನ 2 ಇಂಚ್ ಕಡಿಮೆ ಇಟ್ಕೊತಾ ಇದ್ದೀನಿ. 38 ಇಂಚಸ್ಗೆ ಮಾರ್ಕ್ ಮಾಡಿ ನಾನು ಅಂಬ್ರೆಲಾ ಕಟ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸ್ಯಾರಿನಲ್ಲಿ ಬ್ಲೌಸ್ ಪೀಸ್ ಅಟ್ಯಾಚ್ ಆಗಿರುತ್ತಲ್ಲ, ಸಪ್ರೇಟ್ ಮಾಡ್ಕೋಬೇಕು. ಬ್ಲೌಸ್ ಪೀಸಿಗೆ ಬಾರ್ಡ್ರ್ ಕೊಟ್ಟಿದ್ದಾರೆ ಸ್ಲೀವ್ಸಿಗೆ ಅಂತ ಬ್ಲೌಸಲ್ಲಿ. ನೋಡಿ, ಬ್ಲೌಸ್ ಪೀಸ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಕಟ್ ಮಾಡಿಟ್ಟಿದ್ದೀನಲ್ಲ ಲೈನಿಂಗ್ನ, ಆ ಲೈನಿಂಗ್ನ ಇದ್ರ ಮೇಲೆ
ಬ್ಲೌಸಿಂದು ಲೈನಿಂಗ್ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇದ್ರ ಮೇಲಿಟ್ಟು ಅದೇ ಅಳತೆಗೆ ಸೀರೆ ಎಲ್ಲ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಇದು ಸೆರ್ಗಿಂದು ಸೀರೆಯಲ್ಲಿ ಸೆರ್ಗ್ ಮಾಡ್ಕೊತೀವಲ್ಲ ಆ ಸೈಡ್ ಸ್ಟಾರ್ಟಿಂಗು ನಾನು ಇದನ್ನು ದುಪ್ಪಟ್ಟಾಗೆ 1.5 ಮೀಟ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. 1.5 ಮೀಟ್ರನ್ನ ಕಟ್ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡು ಮಿಕ್ಕಿದ್ದೆಲ್ಲನೂ ನಾನು ಸ್ಕರ್ಟಿಗೆ ನರ್ಗೆ ಕೊಡೋಕ್ಕೆ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಬೇಕಾಗಿರೋದು 9, ನಾನಿಲ್ಲಿ 10 ತೊಗೊಂಡಿದ್ದೀನಿ. 1 ಇಂಚು ಹೋಗುತ್ತೆ ಮೇಲೆ ಕೆಳಗೆ ಸ್ಟಿಚಿಂಗಿಗೆ, ಅರ್ಧ ಇಂಚು 9 ಇಂಚಸ್ ರೆಡಿ ಬರುತ್ತೆ ಎಲ್ಬೋವರೆಗೂ ಸ್ಲೀವ್ಸು. ಇದು ಬಫ್ ಸ್ಲೀವ್ಸ್ ಆಗಿರೋದ್ರಿಂದ 7 ಇಂಚು ನಾನು ಬಫಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಇದು ಪ್ಲೈನು ಸ್ಟಾರ್ಟಿಂಗು ಸ್ಯಾರಿನಲ್ಲಿ ಬರುತ್ತಲ್ಲ ಸ್ಟಾರ್ಟಿಂಗ್ ಆ ಪಾರ್ಟಿದು, ಅದನ್ನು ನಾನು ಬಫಿಗೆ ಅಂತ ಕಟ್ ಮಾಡ್ಕೋತಾ ಇದ್ದೀನಿ. 7 ಇಂಚಸ್ ತಗೋತಾ ಇದ್ದೀನಿ. 2 ಸ್ಲೀವ್ಸಿಂದ 14 ಇಂಚಸ್ ಕಟ್ ಮಾಡಿ 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಬ್ಲೌಸಿಗೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನು ನೆಕ್ ಅಟ್ಯಾಚ್ ಮಾಡೋಣ. ಇವಾಗ ರೌಂಡ್ ನೆಕ್ ಅಟ್ಯಾಚ್ ಮಾಡಿ ಈ ಥರ ನೆಕ್ಸ್ಟ್ ಅದನ್ನು ಕಟ್ ಮಾಡ್ಕೊಬಿಡು. ಅದೇ ಥರ ಈಗ ನೆಕ್ ಹಂಗೆ ಅಟ್ಯಾಚ್ ಮಾಡಿದೆ ಕೆಳಗಡೆ ಹಂಗೆ ವೆಸ್ಟ್ ಹತ್ರನೂ ಈಗಲೇ ಅಟ್ಯಾಚ್ ಮಾಡ್ತಿದ್ದೀನಿ, ಯಾಕೆಂದರೆ ಮತ್ತೆ ಮಡಿಸಿ ಹೊಲಿಯೋದು ತಪ್ಪುತ್ತೆ. ಈ ಥರ ಮಡಿಸಿ ಹೊಲಿದು ಪಲ್ಟಾಯಿಸಿ ನೆಕ್ಸ್ಟು ಟಾಕ್ ಹಿಡಿಯೋದು ಪ್ರಿನ್ಸ್ ಹತ್ರ. ನೆಕ್ಸ್ಟ್ ಈ ಥರ ಪಲ್ಟಾಯಿಸಿ ಮೇಲೊಂದು ಸ್ಟಿಚ್ ಹಾಕೋಬಿಡೋದು ನೀಟಾಗಿ, ಸುತ್ತ ಮೇಲೆ ಸ್ಟಿಚ್ ಹಾಕೊಳ್ಳೋದು. ಹಾಕೊಂಡ್ಮೇಲೆ ನೆಕ್ಸ್ಟ್ ಈಗ ನೋಡಿ ಕಾಣಿಸ್ತಾ ಇದೆ ಟಾಕ 1 ಇಂಚಿಗೆ ಹಿಡಿತಾ ಇದ್ದೀನಿ ಇಲ್ಲಿ. ಈ 2 ಸೈಡ್ ಈ ಥರ ಟಾಕ್ ಹಿಡಿದ್ರೆ ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ಬ್ಯಾಕ್ ಪಾರ್ಟು ಇದೇ ಥರ ನೆಕ್ಕು ಮತ್ತು ವೆಸ್ಟ್ ಹತ್ರ ಕೂಡಿಸಿ ಪಲ್ಟಾಯಿಸ್ಬಿಟ್ಟು ಸೆಂಟ್ರಲ್ಲಿ ಕಟ್ ಮಾಡಿ ಉಕ್ಸ್ ಪಟ್ಟಿ ಹಾಕಿದ್ರೆ ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ. ಎರಡನ್ನೂ ಶೋಲ್ಡರ್ ಬ್ಯಾಕ್ ಮತ್ತು ಫ್ರಂಟು ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಉಕ್ಸ್ ಪಟ್ಟಿ. ಅದಾದಮೇಲೆ ನೆಕ್ಸ್ಟು ಈಗ ಸ್ಲೀವ್ಸಿಗೆ ನಾನು ಲೈನಿಂಗ್ನ ಪೂರ್ತಿ ತಗೊಂಡು ಅದ್ರ ಮೇಲೆ ಬಾರ್ಡರ್ ಇದು 6 ಇಂಚಸ್ ಇದೆ. ಅದು ಲೀಫ್ ಡಿಸೈನ್ ಇತ್ತಲ್ಲ ಅದು ಪೂರ್ತಿ ಬಾರ್ಡರ್ ಕೊಡ್ತಾ ಇದ್ದೀನಿ. ಸ್ಟ್ರೈಟ್ ಇಟ್ಟು ಈಗ ಪಲ್ಟಾಯಿಸಿ ಮೇಲೊಂದು ಸ್ಟಿಚ್ ಹಾಕಿದ್ರೆ ಮುಗೀತು. ಫಸ್ಟು ಬಾರ್ಡರ್ ಕೂಡಿಸಿ ನೆಕ್ಸ್ಟು ಬಫ್ನ ಅದೆಷ್ಟಿತ್ತು ಅಷ್ಟಕ್ಕೆ ಬಫ್ ಕೂಡಿಸಿದ್ರೆ ಸ್ಲೀವ್ಸು ರೆಡಿ ಆಗುತ್ತೆ ನೋಡಿ. ಬಫಿಗೆ ಇವಾಗ ಉದ್ದ 20 ಇಂಚಸ್ ಅಲ್ಲ, ಇನ್ನು 30 ಇಂಚಸ್ ತೊಗೊಂಡಿದ್ದೀನಿ. ಅದನ್ನು ಶೋಲ್ಡರ್ ಲೈನಿಂಗ್ ಪ್ರಕಾರ ಕಟ್ ಮಾಡಿದ್ದೀನಿ. ಇದನ್ನು ಈ ಥರ ಸಣ್ಣ ಸಣ್ಣ ಪ್ಲೀಟ್ಸ್ ಮಾಡಿ ಮೇಲೆ ಸ್ಟ್ರೈಟ್ ಕೆಳಗಡೆ ಹಿಂಗೆ ಉಲ್ಟ, ಆಗ ಹಿಂಗೆ ನೀಟಾಗಿ ಹಿಂಗೆ ಉಬ್ಬಿದಾಗೆ ಬರುತ್ತದೆ. ಪಫು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮಾಡಿ ನೋಡಿ, ಈಗ ಕರೆಕ್ಟ್ ಐತೆ. ಲೈನಿಂಗಿಗೆ ಅಟ್ಯಾಚ್ ಮಾಡಿದ್ರೆ ಸ್ಲೀವ್ಸು ರೆಡಿ ಆಗುತ್ತೆ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ಲೀವ್ಸ್ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಅದನ್ನು ಬಾಡಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಸೆಂಟರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಹೆಚ್ಚಾಗಿ ಸ್ಲೀವ್ಸ್ ಜಾಸ್ತಿ ಇಲ್ಲ ಅಂದರೆ ಕಡಿಮೆ ಆದರೆ ಕಷ್ಟ ಆಗುತ್ತೆ. ಬೇಕಾದ್ರೆ ಹೆಚ್ಚಾದರೆ ಕಟ್ ಮಾಡಿ ಹಾಕ್ಬೋದು. ಈ ಥರ ಎರಡೆರಡು ಸ್ಟಿಚ್ ಹಾಕಿದ್ರೆ ಸ್ಲೀವ್ಸು ರೆಡಿ ಆಗುತ್ತೆ. ನೆಕ್ಸ್ಟ್ ಇದು ನೋಡಿ, ಮಾಮೂಲಿ ನಾವೀಗ ಸ್ಯಾರಿ ಪಿನ್ ಮಾಡ್ಕೋತೀವಲ್ಲ ಆ ಥರ ಮಾಡಿ ಐರನ್ ಮಾಡಿ ನಾನು ತಗೊಂಡಿದ್ದೀನಿ. ಐರನ್ ಮಾಡಿ ಇದನ್ನು ವೆಸ್ಟ್ ಹತ್ರ ನಾವು ಕೊಡೋದು. ಬ್ಲೌಸ್ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೈತೆ. ಉಲ್ಟಾ ಇಟ್ಟು ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಹಿಂಗೆ ಮೇಲಿಂದ ಹಾಕಿ ನೋಡಿ ಇಲ್ಲಿಗೆ ಹಾಕಿ ಒಂದು ಸೂಜಿ ದಾರ ತಗೊಂಡಾದರೂ ಪಿನ್ ಮಾಡ್ಬೋದಿಲ್ಲ, ಸ್ಟಿಚ್ ಮಾಡಬೇಕು. ಈಗ ಮೇಲಿಂದ ಒಂದು ನೀಟಾಗಿ ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಐರನ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಯಾರಿ ಕೂರಲ್ಲ. ನೆಕ್ಸ್ಟ್ ಇವಾಗ ಸ್ಕರ್ಟಿಗೆ ನಾನು ಲೈನಿಂಗ್ ಆಲ್ರೆಡಿ ಕಟ್ಟಿಂಗ್ ಆಗಿದೆ. ಇದು ನೆಕ್ಸ್ಟ್ ಇದು ಸೀರೆ ಉಳಿದಿರುತ್ತಲ್ಲ, ಈಗ ದುಪ್ಪಟ್ಟಾಗೆ 1.5 ಮೀಟ್ರ್ ಕಟ್ ಮಾಡಿ ಇನ್ನು ಮಿಕ್ಕಿದ ಸ್ಯಾರಿ ಫುಲ್ಲು ನಾನು 40 ಇಂಚಸ್ಸಿಗೆ ಈ ಥರ ನರ್ಗೆನ ಹೈಟು 40 ಇಂಚಸ್ ಇದೆ, ವಿಡ್ತು 3.5 ಮೀಟ್ರ್ ಇದೆ ಅನಿಸುತ್ತೆ. ಇದು ನೋಡಿ, ಇದು ಬೆಲ್ಟ್ ನಾನಿಲ್ಲಿ 4 ಇಂಚ್ ತಗೊಂಡಿದ್ದೀನಿ. 4 ಇಂಚ್ ಲೈನಿಂಗು ಮತ್ತು ಸ್ಯಾರಿದು 4 ಇಂಚು. ಅದನ್ನು ಎರಡೂ ಸೈಡು ಈ ಥರ ಮಡಿಸಿ ಹೊಲ್ಕೋಬೇಕು. ಫಸ್ಟು ಈ ಥರ ಮಡಿಸಿ ಹೊಲ್ದ ಮೇಲೆ ಇದನ್ನು ನರ್ಗೆ ಮಾಡಿಟ್ಟಿದ್ದೀವಲ್ಲ, ಎಷ್ಟು ನೀಟಾಗಿ ಬಂತು. ಇದು ದಾರ ಹಾಕಿ ಕಟ್ಟೋದಕ್ಕೆ, ಇದು ಉಕ್ಸ್ ಹಾಕ್ತಿಲ್ಲ, ಇದು ದಾರ ಇಡ್ತಾಯಿದ್ದೀನಿ ನೋಡಿ. ನರ್ಗೆ ಮಾಡಿಟ್ಟಿದ್ದೀನಲ್ಲ, ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ಫಸ್ಟ್ ಈ ಥರ ನೋಡಿ, ಕಾಣಿಸ್ತಿದೆಯಾ, ಅರ್ಥ ಆಗ್ತಿದೆಯಾ ಅಂತ ಅಂದ್ಕೋತೀನಿ. ಫಸ್ಟು ಈ ಥರ ಇಟ್ಟು ಮೇಲೆ ಹೊಲಿಗೆ ಹಾಕೋದು. ಸ್ಟಿಚ್ ಮಾಡ್ಕೊಳ್ಳೋದು. ನೆಕ್ಸ್ಟು ಥರ ಹೊಲಿಗೆ ಹಾಕಿದ್ಮೇಲೆ ನಾವು ಈಗಲೇ ಸೈಡಲ್ಲಿ ಸ್ವಲ್ಪ ಮಡಿಸಿ ಹೊಲ್ಕೋಬೇಕು. ಯಾಕೆಂದರೆ ದಾರ ಹಾಕ್ತೀವಲ್ವಾ, ಆದ್ದರಿಂದ ದಾರ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಈ ಥರ ಮಡಿಸಿ ಸ್ಟಿಚ್ ಮಾಡ್ಕೋಬೇಕು. ಈ ಸೈಡು ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ರೆಡಿ ಆಯಿತು. ಮೇಲೊಂದು ಹೊಲಿಗೆ ಹಾಕಿ ನೆಕ್ಸ್ಟ್ ಸೈಡು ಕೂಡಿಸಿದ್ರೆ ಲಂಗ ಕಂಪ್ಲೀಟ್ ಆಗುತ್ತೆ. ಇದಕ್ಕೊಂದು ಕಟ್ಟೋದಕ್ಕೆ ದಾರ ಹಾಕಿದ್ರೆ ಫಿನಿಶ್ ಆಯಿತು. ಬ್ಲೌಸು ಅಷ್ಟೇ, ಹಿಂಗೆ ಸೈಡಲ್ಲೆಲ್ಲ ಎಲ್ಲ ಅಟ್ಯಾಚ್ ಆದಮೇಲೆ ಸೈಡ್ ಫಿಟ್ಟಿಂಗ್ ಹಿಡಿದ್ರೆ, ಫಿಟ್ಟಿಂಗ್ ಹಿಡಿದೋದಕ್ಕೆ ಉಕ್ಸು
ಹುಕ್ಸ್ ಹಾಕಿದ್ರೆ ಬ್ಲೌಸು ರೆಡಿ ಆಗುತ್ತೆ. ಇದು ಲೈನಿಂಗ್ನು ಅಷ್ಟೇ ಮಡಿಸಿ ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಬೇಕು. ನೆಕ್ಸ್ಟು ಫೋಲ್ಡ್ ಮಾಡಿ ಹೊಲ್ದ ಮೇಲೆ ನೀಟಾಗಿ 4-5 ಎಳೆನ ಹಿಡಿದು ಹೊಲಿಗೆ ಹಾಕಿದ್ರೆ ಡ್ರೆಸ್ಸು ರೆಡಿ ಆಗುತ್ತೆ. ನೋಡಿ ಫಿನಿಶಿಂಗ್ ಹೆಂಗೆ ಬಂದಿದೆ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.